ಇಂಗ್ಲಿಷ್ ವಾಕ್ಯಗಳಲ್ಲಿ ಕ್ಯಾನ್ ಬಿ, ಕುಡ್ ಬಿ, ಮೇ ಬಿ, ಮೈಟ್ ಬಿ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಕ್ಯಾನ್ ಬಿ, ಕುಡ್ ಬಿ, ಮೇ ಬಿ, ಮೈಟ್ ಬಿ ಹೇಗೆ ಬಳಸಬೇಕು? ಇಲ್ಲಿ ನಾನು ನಿಮಗೆ ಕಲಿಸ್ತಾ ಇರುವುದು ಬಿ ಫಾರ್ಮ್. ಬಿ ಫಾರ್ಮ್ ಅಂದರೆ ಇರು ರೂಪ, ಇರು ಅಥವಾ ಆಗು ಎಂದರ್ಥ. ಒಂದು ಬಿ ರೂಪ ಇದೆ, ಒಂದು ಹ್ಯಾವ್ ರೂಪ ಇದೆ, ಮತ್ತೊಂದು ಡೂ ರೂಪ ಇದೆ. ಡೂ ಅಂದರೆ ವರ್ಬ್, ಕ್ರಿಯಾರೂಪ. ಇಲ್ಲಿ ಇರು ರೂಪ. ಇಲ್ಲಿ ಒಂದು ವ್ಯಕ್ತಿ ಅಥವಾ ವಸ್ತು ಒಂದು ಸ್ಥಿತಿಯಲ್ಲಿ ಇರುವುದನ್ನು ಸೂಚಿಸುತ್ತದೆ. ಬಿ ಫಾರ್ಮ್ ಅಂದರೆ ಕನ್ನಡದಲ್ಲಿ ಇರು ಅಥವಾ ಆಗು ಎಂದರ್ಥ. ಇದರಲ್ಲಿ ಯಾವುದೇ ಕ್ರಿಯೆ, ಆ್ಯಕ್ಷನ್, ವರ್ಬ್ ಇರುವುದಿಲ್ಲ. ಬಿ ಫಾರ್ಮ್ನಲ್ಲಿ ಆ್ಯಕ್ಷನ್ ಅಥವಾ ವರ್ಬ್ ಇರುವುದಿಲ್ಲ. ಇದು ಕೇವಲ ಒಬ್ಬ ವ್ಯಕ್ತಿ, ವಸ್ತು ಅಥವಾ ಸ್ಥಿತಿಯನ್ನು ಮಾತ್ರ ತಿಳಿಸುತ್ತದೆ. ಇದು ಕೇವಲ ವ್ಯಕ್ತಿ, ವಸ್ತು ಅಥವಾ ಸ್ಥಿತಿಯನ್ನು ಮಾತ್ರ ತಿಳಿಸುತ್ತದೆ. ಬಿ ಇಲ್ಲದಿದ್ದರೆ ಆ ವಾಕ್ಯಕ್ಕೆ ಪೂರ್ಣ ಅರ್ಥ ಸಿಗುವುದಿಲ್ಲ. ಬಿ ಇಲ್ಲದಿದ್ದರೆ ಕ್ಯಾನ್, ಕುಡ್, ಮೇ, ಮೈಟ್ ನಾವು ಹೇಳ್ತೇವೆ. ಈಗ ಅಲ್ಲಿ ಅಟ್ಲೀಸ್ಟ್ ಬಿ ಆದರೂ ಬೇಕು, ಅಥವಾ ಹ್ಯಾವ್ ಬೇಕು, ಅಥವಾ ಕ್ರಿಯಾಪದ ಬೇಕು. ಕ್ರಿಯಾಪದ ಎಂದರೇನು? ಕಮ್, ಗೋ, ಟೇಕ್, ಬ್ರಿಂಗ್, ಇದಕ್ಕೆ ಕ್ರಿಯಾಪದ ಅಂತಾರೆ. ಅಲ್ಲಿ ಬಿ ಇರಬೇಕು, ಅಥವಾ ಹ್ಯಾವ್ ಇರಬೇಕು, ಅಥವಾ ಕಮ್, ಗೋ, ಟೇಕ್, ಬ್ರಿಂಗ್ ಇರಬೇಕು. ಇಲ್ಲದಿದ್ದರೆ ಅದಕ್ಕೆ ಅರ್ಥನೇ ಇಲ್ಲ. ಕ್ಯಾನಿಗೆ ಅರ್ಥನೇ ಇಲ್ಲ. ಬರೀ ಕ್ಯಾನ್ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ. ಬರೀ ಕುಡ್ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ. ಬರೀ ಶುಡ್ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ. ಕ್ಯಾನ್ ಬಿ, ಕುಡ್ ಬಿ, ಶುಡ್ ಬಿ ಇದಕ್ಕೆ ಅರ್ಥ ಉಂಟು. ಕ್ಯಾನ್ ಹ್ಯಾವ್, ಕುಡ್ ಹ್ಯಾವ್, ಶುಡ್ ಹ್ಯಾವ್ ಇದಕ್ಕೆ ಅರ್ಥ ಉಂಟು. ಕ್ಯಾನ್ ಗೋ, ಕುಡ್ ಗೋ, ಶುಡ್ ಗೋ ಇದಕ್ಕೆ ಅರ್ಥ ಉಂಟು. ಬರೇ ಕ್ಯಾನ್, ಬರೇ ಕುಡ್, ಬರೇ ಶುಡ್ಡಿಗೆ ಅರ್ಥ ಇಲ್ಲ. ಸೊ ಮೊದಲನೇದಾಗಿ ಇಲ್ಲಿ ಬಿ ಬಂದರೆ ಈ ಕ್ಯಾನ್, ಕುಡ್ಡಿಗೆ ಅರ್ಥ ಉಂಟು. ಕ್ಯಾನ್, ಕುಡ್, ಮೇ, ಮೈಟ್ ಪದಗಳ ಪಕ್ಕದಲ್ಲಿ ಬಿ ಸೇರಿದಾಗ ಅದು ಯಾವ ಅರ್ಥ ಕೊಡ್ತದೆ ನೋಡಿ. ಹೀಗೆ ಇರಬಹುದು, ಹೀಗೆ ಆಗಿರಬಹುದು ಎಂಬ ಅರ್ಥವನ್ನು ನೀಡುತ್ತದೆ. ಕ್ಯಾನ್, ಕುಡ್, ಮೇ, ಮೈಟ್ ಪದಗಳ ಪಕ್ಕದಲ್ಲಿ ಬಿ ಸೇರಿದಾಗ ಅದು ಹೀಗೆ ಇರಬಹುದು, ಹೀಗೆ ಆಗಿರಬಹುದು ಎಂಬ ಅರ್ಥವನ್ನು ನೀಡುತ್ತದೆ. ಕ್ಯಾನ್ ಬಿ, ಈಗ ಕ್ಯಾನ್ ಬಿ ಅಂದರೆ ಕನ್ನಡದಲ್ಲಿ ಇರಬಹುದು, ಸಾಧ್ಯವಿದೆ ಅಥವಾ ಆಗಬಹುದು ಎಂದರ್ಥ. ಉದಾಹರಣೆಗೆ ಇದು ನಿಜ ಇರಬಹುದು, ಇಟ್ ಕ್ಯಾನ್ ಬಿ ಟ್ರೂ. ಆ ಸುದ್ದಿ ಸುಳ್ಳು ಇರಬಹುದು, ದಟ್ ನ್ಯೂಸ್ ಕ್ಯಾನ್ ಬಿ ಫಾಲ್ಸ್. ಈ ಪ್ರಶ್ನೆಗೆ ಉತ್ತರ ತುಂಬ ಸುಲಭವಾಗಿ ಇರಬಹುದು. ದಿ ಆನ್ಸರ್ ಟು ದಿಸ್ ಕ್ವಶನ್ ಕ್ಯಾನ್ ಬಿ ವೆರಿ ಈಸಿ. ಈಗ ಕ್ಯಾನ್ ಬಿಯ ಎರಡನೇ ಅರ್ಥ ಆಗುವ ಸಾಮರ್ಥ್ಯ, ಆಗಬಹುದು. ಅವನು ಒಬ್ಬ ಒಳ್ಳೆಯ ನಾಯಕ ಆಗಬಹುದು. ಹಿ ಕ್ಯಾನ್ ಬಿ ಅ ಗುಡ್ ಲೀಡರ್. ಇದೇ ಥರ ಇನ್ನೂ ವಾಕ್ಯಗಳನ್ನು ನೀವು ಮಾಡಲಿಕ್ಕೆ ಕಲಿಯಿರಿ. ಅಲ್ಲ, ನನ್ನ ₹599 ಕೋರ್ಸಿಗೆ ಸೇರಿದರೆ ನಾನು ಇವುಗಳನ್ನೆಲ್ಲ ತುಂಬ ಡಿಟೇಲ್ ಆಗಿ ಕಲಿಸ್ತೇನೆ. ಇಂಥದ್ದೇ ಇನ್ನೂ ಅಷ್ಟು ಉದಾಹರಣೆಗಳೊಂದಿಗೆ ತುಂಬ ಡಿಟೇಲ್ ಆಗಿ ಕಲಿಸ್ತೇನೆ. ಅದು ನನ್ನ ಕೋರ್ಸಲ್ಲಿ ಇನ್ಕ್ಲೂಡ್ ಇದೆ. ನನ್ನ ಜೊತೆ ಕಲಿಯಿರಿಯಲ್ಲಿ. ಈಗ ಕುಡ್ ಬಿ ನೋಡೋಣ. ಕುಡ್ ಬಿ ಅನ್ನೋದು ಕ್ಯಾನ್ ಬಿಗಿಂತ ಕಡಿಮೆ ಖಚಿತತೆ ಇದ್ದಾಗ ಇರಬಹುದು, ಸಾಧ್ಯವಿದೆ, ಪರಿಸ್ಥಿತಿ ಅಥವಾ ಊಹೆ. ಕುಡ್ ಬಿ ಅನ್ನೋದು ಕ್ಯಾನ್ ಬಿಗಿಂತ ಕಡಿಮೆ ಖಚಿತತೆ ಇದ್ದಾಗ, ಅಂದರೆ ಇರಬಹುದು, ಸಾಧ್ಯವಿದೆ. ಇದು ಸಹ ಪರಿಸ್ಥಿತಿ ಅಥವಾ ಊಹೆ. ಇದು ಸಹ ಪರಿಸ್ಥಿತಿ ಅಥವಾ ಊಹೆ. ಉದಾಹರಣೆಗೆ ಆ ಬ್ಯಾಗ್ ಸುರೇಶನದ್ದು ಇರಬಹುದು. ದಟ್ ಬ್ಯಾಗ್ ಕ್ಯಾನ್ ಬಿ ಸುರೇಶಸ್. ಆ ಬ್ಯಾಗ್ ಸುರೇಶನದ್ದು ಇರಬಹುದು. ಬ್ಯಾಗ್ ಕ್ಯಾನ್ ಬಿ ಸುರೇಶಸ್. ಇಲ್ಲಿ ಅಪೋಸ್ಟ್ರಫಿ ಇದೆ. ನಾನು ನನ್ನ ಜೊತೆ ಕಲಿಯಿರಿಯಲ್ಲಿ ಇದನ್ನು ನಾನು ಶುದ್ಧವಾಗಿ ಹೇಳಿದ್ದೇನೆ. ಮತ್ತು ನಾನು ಅಪೋಸ್ಟ್ರಫಿಯ ಮೇಲೆ ಒಂದು ವಿಡಿಯೋ ಸಹ ಮಾಡಿದ್ದೇನೆ. ಸೊ ನನ್ನ ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ನೋಡುವವರು ಸ್ವಲ್ಪ ಹಿಂದೆ ಹೋಗಿ ನೋಡಿ. ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರವೂ ಇರಬಹುದು. ದಿಸ್ ಕುಡ್ ಬಿ ದ ರೈಟ್ ಆನ್ಸರ್ ಟು ದಿಸ್ ಕ್ವಶನ್. ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರವೂ ಇರಬಹುದು. ದಿಸ್ ಕುಡ್ ಬಿ ದ ರೈಟ್ ಆನ್ಸರ್ ಟು ದಿಸ್ ಕ್ವಶನ್. ಮೇ ಬಿ ಒಂದು ವಸ್ತು, ವ್ಯಕ್ತಿ ಅಥವಾ
ಪರಿಸ್ಥಿತಿ ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿ ಇರಲು 50% ಸಾಧ್ಯತೆ ಇದೆ ಎಂದು ಊಹಿಸುವಾಗ ಇದನ್ನು ಬಳಸಲಾಗುತ್ತದೆ. ಮೇ ಬಿ ಅಂದರೆ ಏನು? ಪಾಸಿಬಿಲಿಟಿ, ಸಂಭವ ಇದೆ. ಒಂದು ವಸ್ತು, ವ್ಯಕ್ತಿ ಅಥವಾ ಪರಿಸ್ಥಿತಿ ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿ ಇರಲು 50% ಸಾಧ್ಯತೆ ಇದೆ ಎಂದು ಊಹಿಸುವಾಗ ಇದನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಅವನು ಇಂದು ಕಚೇರಿಯಲ್ಲಿ ಇರಬಹುದು. ಹಿ ಮೇ ಬಿ ಆಟ್ ದಿ ಆಫೀಸ್ ಟುಡೇ. ಆ ಕೀಲಿಗಳು ಮೇಜಿನ ಮೇಲೆ ಇರಬಹುದು. ದಿ ಕೀಸ್ ಮೇ ಬಿ ಆನ್ ದ ಟೇಬಲ್. ಅವನು ಈಗ ಕೋಪದಲ್ಲಿ ಇರಬಹುದು. ಹಿ ಮೇ ಬಿ ಆ್ಯಂಗ್ರಿ ನೌ. ನೆಕ್ಸ್ಟ್, ಮೈಟ್ ಬಿ. ಮೇಗಿಂತಲೂ ಅತ್ಯಂತ ಕಡಿಮೆ ಸಾಧ್ಯತೆ ಇರುವಾಗ ಇದನ್ನು ಬಳಸಲಾಗುತ್ತದೆ. ಇಲ್ಲಿ ಇರಬಹುದು ಎನ್ನುವುದಕ್ಕೆ ಖಾತರಿ ತೀರ ಕಡಿಮೆ ಇರುತ್ತದೆ. ಮೈಟ್ ಬಿ ಅಂದರೆ ಮೇ ಬಿಗಿಂತ ಕಡಿಮೆ ಸಾಧ್ಯತೆ ಇರುವಾಗ ಇದನ್ನು ಬಳಸಬೇಕು. ಮೇ ಬಿ ಅನ್ನೋದು 50% ಆದರೆ ಮೈಟ್ ಬಿ ಅನ್ನೋದು ಬರೀ 5-10% ಸಾಧ್ಯತೆ ಇದೆ. ರಾಹುಲ್ ಈಗ ತನ್ನ ರೂಮಿನಲ್ಲಿ ಇರಬಹುದು, ಆದರೆ ಖಾತ್ರಿ ಇಲ್ಲ. ರಾಹುಲ್ ಮೈಟ್ ಬಿ ಇನ್ ಹಿಸ್ ರೂಮ್ ರೈಟ್ ನೌ. ಈ ಕಲ್ಪನೆ ತಪ್ಪು ಇರಬಹುದು. ದಿಸ್ ಐಡಿಯಾ ಮೈಟ್ ಬಿ ರಾಂಗ್. ನಾನು ಹೇಳಿದ್ದು ತಪ್ಪಾಗಿರಬಹುದು. ಐ ಮೈಟ್ ಬಿ ರಾಂಗ್. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕಂಪ್ಲೀಟ್ 3 ಮಂತ್ಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮಾಡಲಿಕ್ಕಿದ್ರೆ ಆ 3 ತಿಂಗಳಲ್ಲಿ ನಾನು ನಿಮಗೆ ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಕಲಿಸ್ತೇನೆ. ಅದು ಸಹ ವಿಡಿಯೋಗಳ ಮೂಲಕ. ನಿಮ್ಮ ವಾಟ್ಸಪ್ ನಂಬರಿಗೆ ನಾನು ದಿನಕ್ಕೊಂದು ವಿಡಿಯೋ ಕಳಿಸ್ತೇನೆ. ಆ ವಿಡಿಯೋದಲ್ಲಿ ನಾನು ಎಲ್ಲ ನನ್ನ 32 ವರ್ಷಗಳ ಅನುಭವದಿಂದ ಈ ಕೋರ್ಸ್ ತಯಾರಿಸಿದ್ದೇನೆ. ನೀವು 15 ನಿಮಿಷದ ವಿಡಿಯೋ ನೋಡಬೇಕು. ಅಲ್ಲಿ ನೀವು ಓದಲಿಕ್ಕೆ ಬರೀಲಿಕ್ಕೆ ಏನೂ ಇಲ್ಲ. ನೀವು ಬರೀ ಕೇಳೋದು, ಲಿಸನ್ ಆ್ಯಂಡ್ ಪ್ರಾಕ್ಟೀಸ್. ನಾನು ಹೇಳಿದ್ದನ್ನು ನೀವು ಸಹ, ನಾನು 2 ಸಲ ಹೇಳಿರ್ತೇನೆ, ಅದು ನನ್ನ ಜೊತೆ ನೀವು 2 ಸಲ ರಿಪೀಟ್ ಮಾಡ್ತೀರಿ. ಆಮೇಲೆ ಪುನಃ ಒಂದು 4-5 ಸಲ ವಿಡಿಯೋ ನೋಡಿ ಒಂದು 8-10 ಸಲ ನೀವು ರಿಪೀಟ್ ಮಾಡಿದರೆ, ಹೀಗೆ ಸತತವಾಗಿ 3 ತಿಂಗಳು ಮಾಡಿದರೆ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ನನ್ನ ಕಂಪ್ಲೀಟ್ ಕೋರ್ಸಿನ ಫೀ 599 ರೂಪಾಯಿ, 599 ಓನ್ಲಿ. ಅದನ್ನು ನೀವು ನನಗೆ ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ, ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.